ಹಾಯ್ ಹಲೋ ನಮಸ್ಕಾರ ಸೊಲ್ಮೆಲು ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಮತ್ತು ಸಿನಿಮಾ ನಟಿ ಶಿಲ್ಪಾ ಶೆಟ್ಟಿ ಉಡುಪಿ. ಸ್ನೇಹಿತರೆ, ಇವತ್ತು ನಾನು ನಮ್ಮೂರಾದ ಉಡುಪಿಯಲ್ಲಿದ್ದೇನೆ. ಉಡುಪಿ ಬೀಚಿಗೆ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ಟೆಂಪಲ್. ಹಾಗಂತ ಹೇಳಿ ನಾನು ನಿಮ್ಮನ್ನು ಇವತ್ತು ಕೃಷ್ಣ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ಒಂದು ಹಿಡನ್ ಜೆಮ್ ಆಗಿರುವಂತಹ ಪಿಲ್ಲರ್ ಖಾನ್ ಎಂಬ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾಡಿನ ಮಧ್ಯೆ ಇರುವಂತಹ ಒಂದು ಟೆಂಪಲ್. ಈ ಟೆಂಪಲ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ರೆಡಿ. ನೀವು ರೆಡಿನಾ? ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ದೇವಾಲಯಗಳ ನಗರಿ ಉಡುಪಿಯಲ್ಲಿ ಹಲವಾರು ಪ್ರಸಿದ್ಧ ದೇವಾಲಯಗಳಿದೆ. ಆದರೆ ಈ ಪಿಲ್ಲರ್ ಖಾನ್ ದೇವಸ್ಥಾನ ಇರೋದು ಸ್ಥಳೀಯರಿಗೆ ಬಿಟ್ಟು ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಈ ದೇವಸ್ಥಾನದ ಹೆಸರು ಪಿಲ್ಲರ್ ಖಾನ್ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಈ ಪ್ಲೇಸ್ ಇರೋದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವ ಗ್ರಾಮದ ಪಿಲ್ಲರ್ ಖಾನ್ ಎಂಬ ಊರಲ್ಲಿ. ಮುಖ್ಯ ದ್ವಾರದಿಂದ ಸ್ವಲ್ಪ ದೂರ ಒಳಕ್ಕೆ ನಡೆದುಕೊಂಡು ಹೋದಂತೆ ಭೂಸ್ಪರ್ಶ ಮಾಡಲು ಪ್ರಯತ್ನಿಸುತ್ತಿರುವ ಸೂರ್ಯ, ಅದನ್ನ ತಡೆಗಟ್ಟಿ ನಿಂತ ಗಗನಚುಂಬಿ ಮರಗಳು, ಅವು ನಮ್ಮನ್ನ ಸುತ್ತುವರೆದಂತೆ ಭಾಸವಾಗುತ್ತದೆ. ಅಲ್ಲಲ್ಲಿ ಹಕ್ಕಿಗಳ ಕಲರವ ಕೇಳಲು ಖುಷಿಯಾದರೆ ಎಲ್ಲಾದ್ರೂ ಕ್ರೂರ ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡಿಬಿಟ್ರೆ ಅನ್ನೋ ಭಯ ಕೂಡ. ಅರೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಭಯ ಯಾಕೆ ಅಂತೀರಾ? ಅಂದ ಹಾಗೆ ಪಿಲ್ಲರ್ ಖಾನ್ ಅಂದ್ರೆ ಹುಲಿಗಳಿರುವ ಕಾಡು ಎಂದರ್ಥ. ಪಿಲಿ ಎಂದರೆ ತುಳು ಭಾಷೆಯಲ್ಲಿ ಹುಲಿ, ಹಾಗೆ ಖಾನ ಎಂದರೆ ಕಾಡು. ಬಹುಶಃ ಮುಂಚೆ ಇಲ್ಲಿ ಹುಲಿಗಳು ವಾಸವಾಗಿದ್ದು ಈ ಹೆಸರು ಬಂದಿರಬಹುದು. ಈಗ ಹುಲಿಗಳೇನು ಇಲ್ಲವಾದರೂ ಅದರ ಭಯ ಅಂತೂ ಖಂಡಿತ ಇದೆ. ಅಂದ ಹಾಗೆ ಈ ದೇವಸ್ಥಾನಕ್ಕೆ ಹೋಗುವಾಗ ಪೂರ್ತಿ ಮನಸ್ಸಿನಿಂದ ಹೋಗಬೇಕು. ಒಂದು ವೇಳೆ ಮನಸ್ಸಿಲ್ಲದ ಮನಸ್ಸಿನಿಂದ ಈ ದೇವಸ್ಥಾನಕ್ಕೆ ಹೋದರೆ ದಾರಿಯೇ ಸಿಗುತ್ತಿರಲಿಲ್ಲ ಎಂಬ ಮಾತು ಕೂಡ ಇದೆ. ಈ ಕಾಡಲ್ಲಿ ಈ ತರ ನಡ್ಕೊಂಡು ಬರ್ತಿರೋದೇ ಒಂದು ಸೂಪರ್ ಆದ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಫ್ರೆಶ್ ಗಾಳಿ, ಸಖತ್ ಸೈಲೆನ್ಸ್. ಪ್ರಕೃತಿಯ ಸವಿಯನ್ನ ಸವಿತಾ 5ರಿಂದ 10 ನಿಮಿಷ ನಡ್ಕೊಂಡು ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಕೂಡ ಕಾಡಿನ ಮಧ್ಯೆ ಇರುವಂತಹದ್ದು. ಸುತ್ತಮುತ್ತ ಯಾವುದೇ ಅಂಗಡಿಗಳು ನಿಮ್ಗೆ ಸಿಗೋದಿಲ್ಲ. ಬೇರೆ ಪ್ರವಾಸಿ ತಾಣಗಳ ತರ ಫೆಸಿಲಿಟಿಯನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬರಬೇಡಿ. ಒಂದು ಪ್ಯೂರ್ ಸೋಲ್ ಇಟ್ಕೊಂಡು ಪ್ರಕೃತಿಯ ಮಧ್ಯೆ ಇರುವಂತಹ ಒಂದು ದೇವಸ್ಥಾನದ ಅನುಭವವನ್ನ ಅನುಭವಿಸ್ಲಿಕ್ಕೆ ಮಾತ್ರ ಬನ್ನಿ. ರಾಜು 2000 ಇತಿಹಾಸ ಇರುವ ಈ ಪುರಾತನ ದೇವಾಲಯದ ಬಗ್ಗೆ ಇಲ್ಲಿನ ಪುರೋಹಿತರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಗುರು ಸಾಕ್ಷಾತ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಆಪಾದಮೂಲೆ ಪರ್ಯಂತಂ ಗುರುನಾಮಾಕೃತಿ ಸ್ಮರತ್ಯೇನ ವಿಘ್ನೋಪನಾಶಂತಿ ಸಿದ್ಧಿಂ ಗುರುಭ್ಯೋ ನಮಃ. ಅನುಜ್ಞಾಂ ದೇವಿ ಸುಮಹೋಪತೇಕ ವೆಂಕಟೇಶ ಕಪಿಲ ಗಜಗಣಕ ಲಂಬೋದರಾಶ ವಿಕಟ ವಿಘ್ನರಾಜಗಣ ಧೂಮಕೇತರ್ಗಣಾಧ್ಯಕ್ಷ ಬಾಲಚಂದ್ರ ಮಹಾಗಣಪತಿಯನ್ನು ಪ್ರಾರ್ಥನಾ ಸಮರ್ಪಣೆ. ಇದು ಪಿಲ್ಲರ್ ಖಾನ್ ಕ್ಷೇತ್ರದಲ್ಲಿ ಶ್ರೀ ಭಾರ್ಗವ ಋಷಿಗಳು ಪ್ರತಿಷ್ಠಾಪಕ ಮಾಡಿದಂತಹ ಮಹಾಲಿಂಗೇಶ್ವರ ಮಹಾಗಣಪತಿಯು. ಹಾಗೆಯೇ ಇಲ್ಲಿ 1000 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಸ್ಥಳ ಕೂಡ ಇದರಲ್ಲಿ ಇದೆ. ಹಾಗೆ ಭಾರ್ಗವ ಋಷಿಗಳು ತಪಸ್ಸು ಮಾಡಿದಂತಹ ಜಾಗವು ಉಂಟು. ಹಾಗೆಯೇ ಪ್ರತಿಷ್ಠಾಪನೆ ಮಾಡುವಂಥ ಸಮಯದಲ್ಲಿ ನಂದಿ ಬಂದು ಇಲ್ಲಿ ನೆಲೆ ಆಗಿದೆ ಅಂಥೇಳಿ ಸ್ವಲ್ಪ ದೂರದಲ್ಲಿ 4 ಹೆಜ್ಜೆಗಳು ನಂದಿಯ ಪಾದಗಳೆಲ್ಲ ಉಂಟು. ಇದರಿಂದ ತಪೋವನವಾಗಿ ಈಗ ಮಹಾಲಿಂಗೇಶ್ವರ ಮಹಾಗಣಪತಿಯವರು ಇಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೂ ಇಲ್ಲಿ ವಿಶೇಷವಾದ ಪೂಜೆಗಳು ಪುನಸ್ಕಾರಗಳೆಲ್ಲ ನಡೀತಾ ಉಂಟು. ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಪುರಾತನವಾದ ಶಿವ ದೇವಾಲಯ ಪಕ್ಕದಲ್ಲೇ ಗಣಪತಿ ದೇವಾಲಯ ಕೂಡ ಇದೆ. ಬನ್ನಿ ಹೋಗೋಣ.
ದೇವರ ದರ್ಶನ ಜೊತೆ ಒಂದು ಕ್ಯೂಟ್ ಮೊಮೆಂಟ್ ಕೂಡ ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು. ನೋಡಿ ಅಲ್ಲಿ ನಂದಿ ಮೇಲೆ ನಮ್ಮ ಆಂಜನೇಯ ಕೂತಿದ್ದಾರೆ. ಎಷ್ಟು ಆರಾಮ್ಸೆ ಕೂತಿದ್ರಂದ್ರೆ ನಾವು ಬಂದ ತಕ್ಷಣ ಎದ್ದು ಹೋದ್ರು. ಸಖತ್ ಕ್ಯೂಟ್ ಆಗಿತ್ತು. ಇದು ದೇವಸ್ಥಾನದ ಆವರಣ ಪ್ರದೇಶ. ತುಂಬಾ ಪೀಸ್ಫುಲ್ ಇದೆ, ತುಂಬಾ ಸೈಲೆನ್ಸ್ ಇದೆ. ಈ ಸೈಲೆನ್ಸ್ನ ಫೀಲ್ ಮಾಡ್ಲಿಕ್ಕೋಸ್ಕರನಾದ್ರೂ ಒಂದ್ಸಲನಾದ್ರೂ ಈ ಟೆಂಪಲ್ಗೆ ನೀವು ಬರಲೇಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಶಿವ ಮತ್ತು ಗಣಪತಿ ದೇವರ ಜೊತೆಗೆ ಕಲ್ಕುಡ ದೈವ ಕೂಡ ಇದೆ. ಕಲ್ಕುಡ ದೈವ ಕೇಳಿದ್ದನ್ನು ಕೊಡ್ತಾರೆ ಅನ್ನೋ ಪ್ರತೀತಿ ಕೂಡ ಇದೆ. ಎಡಭಾಗಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಅಲ್ಲಿ ಭಾರ್ಗವ ಋಷಿಗಳು ತಪಸ್ಸು ಮಾಡಿದ ಜಾಗ ಇದೆ ಅಂತ ಹೇಳ್ತಾರೆ. ಅಂಡ್ ಅಲ್ಲಿ ಒಂದು ಒಳ್ಳೆ ಪ್ಲೇಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಫುಲ್ಲು ಮರಗಳಿದೆ. ಅಲ್ಲಿ ಒಂದ್ ಕಡೆ ಭಾರ್ಗವ ಋಷಿಗಳು ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಅಂಡ್ ಅಲ್ಲಿ ಒಂದು ಕೆರೆ ಮುಂಚೆ ಇತ್ತು ಅಂತ ಹೇಳುತ್ತೆ, ಬಟ್ ಅದು ಇವಾಗ ಸ್ವಲ್ಪ ಬತ್ತಿ ಹೋಗಿದೆ. ಆಗ್ಲೇ ಪುರೋಹಿತರು ಹೇಳ್ದಾಗೆ ಇಲ್ಲಿ ನಂದಿಯ ಪಾದದ ಗುರುತಿದೆ ಅಂತ ಹೇಳ್ತಾರೆ. ಬಟ್ ಅದನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಾಡಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ನಾವು ಜನರು ಓಡಾಡಕ್ ಆಗಲ್ಲ ಅಂತ ಹೇಳ್ಬೋದು. ಇಲ್ಲಿ ಲೆಫ್ಟ್ ಸೈಡ್ ಬಾವಿ ಇದೆ, ರೈಟ್ ಸೈಡ್ ಕೆರೆ ಇದೆ. ಇದೇ ಕೆರೆ ಮುಂಚೆ ಫುಲ್ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ. ಈ ಪ್ಲೇಸ್ ಅಲ್ಲಿ ಭಾರ್ಗವ ಋಷಿಗಳು ತಪಸ್ಸು ಮಾಡಿದ್ದು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ತಪಸ್ಸೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಟ್ ಇಲ್ಲಿಗೆ ಬಂದ್ರೆ ಮೆಡಿಟೇಷನ್ ಅಂತೂ ಖಂಡಿತ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಟೆಂಪಲಲ್ಲಿ ಈಗ ನೀವು ದೊಡ್ಡ ದೊಡ್ಡ ಟೆಂಪಲ್ಗೆ ಹೋದರೆ ನುಗ್ಲಿರುತ್ತೆ, ನಿಮಗೆ ಸರಿಯಾಗಿ ದೇವರನ್ನ ದರ್ಶನ ಮಾಡೋಕ್ಕೆ ಆಗಲ್ಲ. ಬಟ್ ನೀವು ಇಲ್ಲಿ ಬಂದು ಅರ್ಧ ಗಂಟೆ ಇರಿ, 1 ಗಂಟೆ ಇರಿ, ಎಷ್ಟು ಬೇಕಾದ್ರೆ ನೀವು ಟೈಮ್ ಸ್ಪೆಂಡ್ ಮಾಡಿ ಪ್ರಕೃತಿಯ ಮಡಿಲಲ್ಲಿ ಒಂದು ಒಳ್ಳೆ ನೆಮ್ಮದಿಯ ಕ್ಷಣಗಳನ್ನು ಪಡ್ಕೊಂಡು ಹೋಗ್ಬೋದು. ಟೆಂಪಲಿನ ಲೆಫ್ಟ್ ಸೈಡ್ ಜಾಗದಿಂದ ಈ ಪ್ಲೇಸ್ ಹೋಗುತ್ತೆ. ಆ ಕೆರೆ ಇದೆ ಅಂತ ಏನು ಗೊತ್ತಾಗಲ್ಲ ಪ್ಲೇಸ್, ಬಟ್ ಆ ಪ್ಲೇಸಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಬಂದವ್ರಿಗೆಲ್ಲರೂ ಈ ಕಡೆ ಬರಲ್ಲ. ರಶ್ ಇರೋ ಟೈಮಲ್ಲಿ ಅವ್ರ ಭಟ್ರುಗಳು ಹೇಳೋದು ಇಲ್ಲ. ಸೊ ನೀವು ಈ ಬ್ಲಾಗ್ ನೋಡಿದರೆ ನೀವು ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಬರ್ಬೋದು. ದೇವಸ್ಥಾನ ಸುತ್ಕೊಂಡು ಬಂದ ಮೇಲೆ ಅಲ್ಲೊಂದು ಫ್ಯಾಮಿಲಿ ಹೋಗ್ತಿದಾರಲ್ಲ, ಆ ಫ್ಯಾಮಿಲಿಯವರ ಕಾರಿನ ಕೆಳಗಡೆ ಯಾವುದೋ ಒಂದು ಪ್ಲೇಸಲ್ಲಿ ಸಣ್ಣ ಬೆಕ್ಕಿನ ಮರಿ ಸಿಕ್ಕಾಕೊಂಡಿತ್ತು. 15 ಕಿಲೋಮೀಟ್ರಿಂದ ಅದು ಹಾಗೆ ಇದೆಯಂತೆ. ಅವರು ಹೊರಗೆ ತೆಗಿಲಿಕ್ಕೆ ಪಾಪ ತುಂಬ ಟ್ರೈ ಮಾಡಿದ್ರು, ಆಗಿರಲಿಲ್ಲ. ಸೊ ನಾವು ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ಆ ಬೆಕ್ಕಿನ ಮರಿನ ಹೊರಗಡೆ ತೆಗೆದು ಖುಷಿಯಿಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ, ಸುತ್ತ ಟೆಂಪಲ್ ಎಲ್ಲಿ ನೋಡಿದ್ರು ಕೂಡ ನೀವು ಕಾಲು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಹತ್ತಿರದಲ್ಲಿ ಯಾವ ಮನೆಗಳು ಕೂಡ ಇಲ್ಲ, ಟೆಂಪಲ್ ಅಷ್ಟೇ. ತುಂಬ ಕಾರಣಿಕದ್ದು ಅಂದರೆ ಇಲ್ಲಿ ಬೇಡ್ಕೊಂಡ್ರೆ ಏನು ಬೇಕಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಟೆಂಪಲ್ ಇದು. ನಾವು ತುಂಬ ವರ್ಷದ ಹಿಂದೆ ಎಲ್ಲ ಬರ್ತಿದ್ವಿ, ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಸಲ ಬರ್ತಿದ್ವಿ. ಈಗಲೇ ಕಮ್ಮಿ ಆಗಿದೆ. ಇಲ್ಲಿದು ಇನ್ನೊಂದು ವಿಶೇಷ ಏನು ಗೊತ್ತಾ, ಅದೆಷ್ಟೋ ಮೆಡಿಸಿನ್ ವ್ಯಾಲ್ಯೂ ಇರುವಂತಹ ಗಿಡ ಮರಗಳು, ಅಪರೂಪವಾದ ಗಿಡ ಮರಗಳು ಇಲ್ಲಿದೆ. ಆ್ಯಂಡ್ ಸುವರ್ಣ ಪ್ಲಸ್ ಚಾನಲ್ ಅವರು ಕೂಡ ಈ ದೇವಸ್ಥಾನದ ಬಗ್ಗೆ ಒಂದು ಎಪಿಸೋಡ್ನ ಕವರ್ ಮಾಡಿದ್ದಾರೆ. ಪುಣ್ಯ ಸ್ಥಳ ಇದು. ಅಲ್ಲಿ ಒಂದು 2000 ವರ್ಷ ಹಿಂದಿದ್ದು ಈ ಒಂದು ಪುರಾವೆಗಳೆಲ್ಲ ಇಲ್ಲಿ ಸಿಕ್ಕಿದೆ. ಅದರಿಂದ ಇಲ್ಲಿ ಮಹಾ ಒಂದು ಪವಿತ್ರ ಸ್ಥಳ. ಹಾಗೆ ಇಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ 365 ಎಕರೆ ಜಾಗ ಉಂಟು. ಇಲ್ಲಿ ಒಳ್ಳೆ ಒಂದು ಸಾನ್ನಿಧ್ಯ ಇರುವಂಥ ಇಲ್ಲೊಂದು ಜಾಗ ಇದು. ಒಳ್ಳೆ ಪರಿಸರ ಎಲ್ಲ ಭಾರಿ ಒಳ್ಳೆಯದುಂಟು. ಹಾಗೆ ಇಲ್ಲಿ ಬೇಕಾದಷ್ಟು ಭಕ್ತರೆಲ್ಲ ಬರ್ತಾರೆ. ಭಕ್ತರವರ ಇಷ್ಟಾರ್ಥ ಅನುಗ್ರಹ ಮಾಡ್ತಾರೆ. ಹಾಗೆ ಇಲ್ಲಿ ಬರುವಂಥ ಪೂಜೆ ಪುನಸ್ಕಾರಗಳು, ಮುಂದಿನ ಕಾಲದಲ್ಲಿ ಆಗುವಂಥ ಪೂಜೆ ಪುನಸ್ಕಾರಗಳು ಈಗಲೂ ದೇವಸ್ಥಾನದಲ್ಲಿ ನಡೀತಾ ಉಂಟು.
ಒಂದು ಯುನಿಕ್ ಆದ ಟೆಂಪಲ್ ಇದು. ಯಾಕಂದ್ರೆ ಇವಾಗ ನಮ್ಗೆ ನೋಡಿದ್ರೆ ಅನ್ಸುತ್ತೆ ಒಂದು ನರಪೀಳೆ ಕೂಡ ಇಲ್ಲ ಅಂತ. ಆದ್ರೆ ಶಿವರಾತ್ರಿ ದಿವಸ 2 ಲಕ್ಷ ಜನ ಇಲ್ಲಿ ಸೇರ್ತಾರಂತೆ. ವಿಶಿಷ್ಟವಾದ ಪೂಜೆ ಪುನಸ್ಕಾರಗಳು ಆಗ್ತಾವಂತೆ. ನೆಕ್ಸ್ಟ್ ಟೈಮ್ ಉಡುಪಿಗೆ ನೀವು ಬಂದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನನ ನಿಮ್ಮ ಲಿಸ್ಟ್ ಅಲ್ಲಿ ಹಾಕೊಳ್ಳಿ. ಒಂದು ಯುನಿಕ್ ಆದ ಟೆಂಪಲ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ನಲ್ಲಿ ಶಿರ್ವ ಅಥವಾ ಬೆಳ್ಮನ್ ಬಸ್ ಅಲ್ಲಿ ಹತ್ತಿದ್ರೆ ಪಿಲ್ಲರ್ ಖಾನ್ ಅನ್ನೋ ಸ್ಟಾಪ್ ಅಲ್ಲಿ ಇಳಿದ್ರೆ ನಿಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಅಂಡ್ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರೋರ್ಗೆ ಶಿರ್ವ ಪಿಲ್ಲರ್ ಖಾನ್ ದೇವಸ್ಥಾನ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಸಿಗುತ್ತೆ. ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯುನಿಕ್ ಆದ ಒಳ್ಳೆ ದೇವಸ್ಥಾನವನ್ನ ತೋರಿಸಿದ ಖುಷಿ ನನಗಿದೆ. ಸ್ನೇಹಿತರೆ, ಇವಾಗ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಶಿಲ್ಪಾ ಶೆಟ್ಟಿ.